ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಪ್ಪು ಆ್ಯಂಡ್ ಮಂಜು ಕನ್ನಡ ಲಾಗ್ಸ್ಗೆ ಸ್ವಾಗತ. ಗೋಪುರ ನೋಡ್ತಿದ್ದಂಗೆ ನಿಮಗೆಲ್ಲರಿಗೂ ಗೊತ್ತಾಗಿರುತ್ತೆ, ಇದು ಮೈಸೂರು ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ಅಂತ. ಚಾಮುಂಡೇಶ್ವರಿ ದೇವಿ ಜನಕ್ಕೆ ಹೋಗ್ಬೇಕಂತ, ಅದು ಆಷಾಢದಲ್ಲಿ ಹೋಗೋದು ತುಂಬ ಕಷ್ಟ ಅಂತ ಎಲ್ಲರಿಗೂ ಗೊತ್ತು. ಟಿ ವಿನೆಲ್ಲ ನೋಡ್ತಾ ಇದ್ದೀರಾ, ಮತ್ತು ಎಲ್ಲ ಕಡೆ ಏನೆಲ್ಲ ಆಗ್ತಿದೆ ಅಂತ ಗೊತ್ತು. ನಾವಂತೂ ತುಂಬ ವರ್ಷಗಳ ಹಿಂದೆ ಆಷಾಢದಲ್ಲಿ ಒಂದಿನ ಹೋಗಿ ತುಂಬ ಕಷ್ಟಪಟ್ಟು ಬಂದ್ವಿ. ಕಾರ್ ಪಾರ್ಕಿಂಗ್ ದರ್ಶನ ಮಾಡೋದಕ್ಕೆ ಎಲ್ಲದಕ್ಕೂ ತುಂಬಾ ಪ್ರಾಬ್ಲಮ್ ಆಗಿತ್ತು. ಆವಾಗಿಂದ ನಾವು ಆ ಕನಸು ಆಸೆನ ಬಿಟ್ಬಿಟ್ಟಿದ್ವಿ. ಆದರೆ ಏನೋ ನನ್ನ ತಂಗಿಗೆ ಹೋಗೋಣ ಅಂತ ಅನ್ನಿಸ್ತು. ಆದರೆ ಶುಕ್ರವಾರ ಬೇಡ, ಮಂಗಳವಾರ ಹೋಗೋಣ ಅಂದ್ಕೊಂಡು ಮಂಗಳವಾರ ಹೊರಟ್ವಿ. ಈ ವಿಡಿಯೋನ ನಾನು ತುಂಬ ಬೇಗನೆ ಹಾಕಬೇಕು ಅಂದ್ಕೊಂಡು ನಿಮ್ಗೊಂದೆರಡು ಟಿಪ್ಸ್ಗಳನ್ನ ಹೇಳಬೇಕು ಅಂತ ಇಷ್ಟಪಟ್ಟೆ. ಸೊ ಹಂಗಾಗಿ ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾಯಿದ್ದೀನಿ. ಆದರೆ ಸ್ವಲ್ಪ ಲೇಟಾಗೋಯಿತು. ತುಂಬ ಜನ ಬಂದಿದ್ದಾರೆ. ಈಗಾಗಲೇ ಬೆಳಗ್ಗೆ 5 ಗಂಟೆಯಿಂದನೂ ದರ್ಶನಕ್ಕೆ ಕ್ಯೂನಲ್ಲಿ ನಿಂತಿದ್ದಾರೆ. ನಾರ್ಮಲ್ ಕ್ಯೂ ಮತ್ತು 30 ರೂಪಾಯಿ ಮತ್ತು 100 ರೂಪಾಯಿ ಟಿಕೆಟ್ ಕಳಿತು. ಮಾಮೂಲಿ KSRTC ಬಸ್ನಲ್ಲೇ ಹೊರಟ್ವಿ. ನಾವು 3 ಜನ, ಅಮ್ಮ, ನಾನು, ತಂಗಿ. ಬಸ್ಸು ಸ್ಯಾಟರ್ಡೇಲಿ ಹತ್ತಿದ್ರೆ ಗೊತ್ತಲ್ವ, ಖಾಲಿ ಇರುತ್ತೆ ಮತ್ತು ಬೇಗ ಕೂಡ ಫಿಲ್ ಆಗುತ್ತೆ. ಯಾಕೆಂದರೆ ಎಲ್ಲ ಲೇಡೀಸ್ ಇವಾಗ ಆ ದೇವಸ್ಥಾನ ಈ ದೇವಸ್ಥಾನ ಅಂತ ಆಷಾಢದಲ್ಲಿ ಹೋಗ್ತಾನೆ ಇರ್ತಾರೆ. ಸೊ ತುಂಬ ಬೇಗ ಮೈಸೂರು ಚಾಮುಂಡೇಶ್ವರಿ ತಾಯಿ ನೋಡೋಕ್ಕಂತೂ ಬೇಗ ಫಿಲ್ ಆಗುತ್ತೆ ಬಸ್ಸು. ನಾನ್ ಸ್ಟಾಪ್ ಬಸ್ಗಳು ಖಾಲಿನೇ ಇರೋದಿಲ್ಲ. ಸೊ ಹಾಗಾಗಿ ಸ್ಯಾಟರ್ಡೇಲಿ ಹತ್ತಿದ್ವಿ, ಆರಾಮವಾಗಿ ಬೇಗ ಬಂದುಬಿಟ್ವಿ. ನಾವು ಮನೆ ಬಿಟ್ಟಾಗ 9:45 ಆಗಿತ್ತು. ಅಲ್ಲಿಂದ ಬೆಟ್ಟದ ಬಸ್ಸಿದ್ದು ಬೆಟ್ಟಕ್ಕೆ ಕೂಡ ಬಂದ್ವಿ. ಅಷ್ಟರಲ್ಲಿ 1 ಗಂಟೆ ಆಗಿತ್ತು. ಬೆಟ್ಟದಲ್ಲಿ ಸಂಭ್ರಮ. ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ವಾತಾವರಣ ಅಂದರೆ ತುಂಬಾ ಚೆನ್ನಾಗಿದೆ. ಸುಮಾರು ಜನ ಇದ್ದಾರೆ. ಮಂಗಳವಾರ ಸ್ವಲ್ಪ ಕಮ್ಮಿ ಇರ್ತಾರೆ ಅಂದ್ಕೊಂಡ್ರೆ ಪರವಾಗಿಲ್ಲ ಅನ್ನೋಷ್ಟು, ಸ್ವಲ್ಪ ಜಾಸ್ತಿ ಇದ್ದಾರೆ ಅನ್ನೋಷ್ಟು ಕೂಡ ಇದ್ದರು. ಈ ವಿಡಿಯೋ ಯಾಕೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಂದರೆ ಸ್ವಲ್ಪ ಒಂದೆರಡು ಟಿಪ್ಸ್ ಕೊಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ನಾವು ಅಲ್ಲಿ ದರ್ಶನ ಮಾಡಿ ಮುಗಿಸಿ ಬರ್ತಿದ್ದೋ ಅಂತ ವಿಚಾರಿಸಿದ್ವಿ. ಅಮ್ಮನವರು ದರ್ಶನ ಸಿಗುತ್ತೋ ಇಲ್ವೋ, ಮಧ್ಯಾಹ್ನ ಆಗ್ತಾ ಇದ್ದಿಲ್ವ ಅಂತೇಳಿ. ಅದಕ್ಕೆ ಅವ್ರು ಹೇಳಿದ್ರು ನಾರ್ಮಲಲ್ಲೇ ಹೋಗಿ, ಇಲ್ಲಾಂದರೆ 30 ರೂಪೀಸ್ ಟಿಕೆಟ್ ತೊಗೊಳ್ಳಿ, 100 ರೂಪೀಸ್ ಎಲ್ಲರೂ ತೊಗೋತಿದ್ದಾರೆ, ತುಂಬ ರಶ್ ಇದೆ, ಅದು ಮೂವ್ ಆಗ್ತಾ ಇಲ್ಲ ಅನ್ನೋ ಥರ ಹೇಳಿದರು. ನಮಗೆ ಯಾಕೋ ಆಲ್ರೆಡಿ ನಾವು ತೊಗೊಂಬಿಟ್ಟಿದ್ವಿ, ಅದಕ್ಕೆ ಏನಪ್ಪ ಮಾಡೋದು ಅಂದ್ಕೊಂಡ್ವಿ. ಬಟ್ ಇಲ್ಲ, ನಾವು ಬೇಗನೆ ಹೋದ್ವಿ. ಕೇವಲ 1-1/4 ಗಂಟೆಯಲ್ಲಿ ದರ್ಶನ ಆಯಿತು. ಏನಂದರೆ ಮೈಸೂರು ಚಾಮುಂಡೇಶ್ವರಿ ತಾಯಿ ಅಲ್ಲಿ ನೆಲೆಸಿರೋದ್ರಿಂದ ಅಮ್ಮ ಯಾವಾಗೂ ನಮಗೆ ಅಂದರೆ ಪ್ರತಿದಿನ ಭಾನುವಾರದಿಂದ ಶನಿವಾರದವರೆಗೂ ಅಲ್ಲೇ ನೋಡೋದಕ್ಕೆ ಅಂತ ಸಿಗ್ತಾರೆ. ಹಾಗಾಗಿ ತುಂಬ ಕಷ್ಟಪಟ್ಟು ಮಕ್ಕಳನ್ನ ಕರ್ಕೊಂಡು ಹೋಗುವಂಥ ಆ ಹೆಂಗಸರಿಗೆ ಸ್ವಲ್ಪ ಉಪಯೋಗ ಆಗಲಿ ಅಂತ ನಾನು ಹೇಳ್ತಾಯಿದ್ದೀನಿ. ನಾವು ಮಂಗಳವಾರ ಹೋಗಿದ್ದರಿಂದ ಕಷ್ಟ ಏನು ಅನಿಸಲ್ಲ. ನೋಡಿ, ಇಲ್ಲಿ ಕ್ಯೂನಲ್ಲಿ 6 ಲೈನ್ ಇದೆ. ಅಂದರೆ ಇದು 100 ರೂಪಾಯಿ ಕೊಟ್ಟಂಥ ಒಂದು ಟಿಕೆಟ್ ತೊಗೊಂಡಿರೋಂಥ ಒಂದು ಲೈನು. ಅಲ್ಲಿ ಒಳಗಡೆ 6 ಲೈನು, ಆಚೆಗಡೆ 3-4 ಲೈನ್ ಇತ್ತು. ಎಲ್ಲನೂ ಪಾಸ್ ಮಾಡಿ ಬಂದು ತಾಯಿ ದರ್ಶನವಂತೂ ತುಂಬಾ ಚೆನ್ನಾಗಾಯಿತು. ಕಣ್ಣು ತುಂಬ ತಾಯಿನ, ಮನಸ್ಸು ತುಂಬ ತಾಯಿನ ತುಂಬ್ಕೊಂಡು ಬಂದು ಕೂತ್ಕೊಂಡ್ವಿ. ದರ್ಶನ ಮುಗಿಸ್ಕೊಂಡು ಬಂದ್ವಿ. ಒಂಥರ ನೆಮ್ಮದಿ. ಅಮ್ಮನ್ನ ತುಂಬ ಹೊತ್ತು ನೋಡ್ಕೊಂಡು ನಿಂತಿದ್ದೆ. ಏನೋ ನನ್ನ ಲಕ್ಕು, ಆ ಕಡೆ ಪೊಲೀಸ್ನವರಿದ್ದರು ಕೂಡ, ಲೇಡಿ ಪೊಲೀಸ್ ಕೂಡ ಇದ್ದರು. ಮುಂದೆ ಹೋಗೋಕ್ಕೆ ಹೇಳಿರಲಿಲ್ಲ. ಸುಮಾರು ಹೊತ್ತು ನೋಡಿ ಡೀಪಾಗಿ ನೋಡಿ ದರ್ಶನ ಮಾಡಿ ಕೈ ಮುಗಿದು ಆಮೇಲೆ ಬನ್ನಿ ಅಮ್ಮ ಇವಾಗ ಅಂತೇಳಿ ಕರೆದ್ರು. ತುಂಬ ಖುಷಿಯಾಯಿತು. ನಮ್ಗೆ ಐಡಿಯಾನೇ ಇರಲಿಲ್ಲ ಮಂಗಳವಾರ ಹೋಗ್ತೀವಿ, ದೇವ್ರ ದರ್ಶನ ಮಾಡ್ಕೊಂಬರ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಎಲ್ಲ ತುಂಬಾ ಚೆನ್ನಾಗಿ ಆಯಿತು. ಏನಂದರೆ ನೀವು ಯಾರಾದರೂ ಹೋಗುವಂಥವ್ರಿದ್ದರೆ ಶುಕ್ರವಾರನೇ ಹೋಗಬೇಕು ಅಂತ ಕಷ್ಟಪಡೋ ಅವಶ್ಯಕತೆ ಇಲ್ಲ. ಈಗ ಆಷಾಢ ಮುಗಿದು ಶ್ರಾವಣ ಕೂಡ ಬರುತ್ತೆ. ಶ್ರಾವಣದಲ್ಲೂ ತುಂಬ ಜನ ಅಮ್ಮನವ್ರ ದರ್ಶನ ಮಾಡೋಕ್ಕೆ ಹೋಗ್ತಾರೆ. ಅಮ್ಮ ಅಲ್ಲೇ ಇರ್ತಾರೆ, ಏನೂ ಪ್ರಾಬ್ಲಮ್ ಆಗೋಲ್ಲ. ನೀವು ಯಾವುದೇ ದಿನ ಆದರೂ ಅಮ್ಮನ ನೋಡೋಕ್ಕೆ ಹೋಗ್ಬೋದು. ಮಕ್ಕಳನ್ನ ಕರ್ಕೊಂಡು ಆ ರಶಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡು ತುಂಬ ಕಷ್ಟಪಡೋ ಬದಲು, ಮತ್ತು ಆ ಕಡೆಯಿಂದ ಬರುವಾಗ ತುಂಬ ರಶ್ ಆಗುತ್ತೆ ಬಸ್ಸಸ್ಸು, ಸೀಟೇ ಸಿಗೋದಿಲ್ಲ. ಸೀಟ್ ಬೇಡ, ಆದರೆ ಬಸ್ ಹತ್ತುವಾಗ ಒಂದು ಹಿಂಸೆ ಆಗುತ್ತೆ ಅಂದರೆ ನಿಜ. ಆವಾಗ ಬೇಜಾರಾಗುತ್ತೆ ತುಂಬ. ಬಸ್ಗಳೇ ಇರಲ್ಲ. ಬುಕ್ಕಿಂಗಿಗೆ ತುಂಬ ಜನ ನಿಂತಿರ್ತಾರೆ, ಬುಕ್ಕಿಂಗ್ ಮಾಡ್ತಾ ಇರ್ತಾರೆ. ಅಲ್ಲೂ ತುಂಬ ರಶ್ ಇರುತ್ತೆ. ಮತ್ತು ಇನ್ನು ಬಸ್ಗಳಂತೂ ಸಿಗೋದೇ ಇಲ್ಲ. ಮತ್ತು ಆನ್ ದ ವೇ ಹೋಗೋ ಬಸ್ಗಳ ತುಂಬಾ ಕಷ್ಟ ಆಗುತ್ತೆ. ಸೊ ಹಂಗಾಗಿ ನೀವು ಬೇರೆ ಯಾವುದೇ ದಿನಗಳಲ್ಲಾದರೂ ಅಮ್ಮನವ್ರನ್ನ ನೋಡ್ಕೊಂಡು ಬಂದರೂ ಒಳ್ಳೆಯದಾಗುತ್ತೆ. ದಯವಿಟ್ಟು ಮಕ್ಕಳನ್ನ ಕರ್ಕೊಂಡು, ಅದು ಚಿಕ್ಕ ಮಕ್ಕಳು, ವಯಸ್ಸಾದವರು ಎಲ್ಲ ಹೋಗೋದ್ರಿಂದ ಹಿಂಸೆ ಪಟ್ಕೊಂಡು ದಯವಿಟ್ಟು ಹೋಗಬೇಡಿ. ಪ್ರತಿದಿನ ದೇವರನ್ನು ನೋಡಿದ್ರೆ ಏನೂ ತಪ್ಪಾಗಲ್ಲ. ಯಾವತ್ತಾದರೂ ಒಂದಿನ ಅಮ್ಮನವ್ರನ್ನ ನೋಡ್ಕೊಂಡು ಬರ್ಬಹುದು ಅಲ್ವಾ ಫ್ರೆಂಡ್ಸ್. ಮಂಗಳವಾರ ಶುಕ್ರವಾರನೇ ಹೋಗಬೇಕು ವಾರದ ದಿನ ಅಂದರೆ ತುಂಬಾ ಕಷ್ಟ ಅನಿಸುತ್ತೆ. ಮತ್ತು ಅಲ್ಲಿ ಊಟದ್ದು ನೀರು ಎಲ್ಲದಕ್ಕೂ ಕೊರತೆ ಆಗುತ್ತೆ. ಲೈನ್ ಒಳಗಡೆ ಹೋದ್ಮೇಲೆ ಹೊರಗಡೆ ಬರೋಕ್ಕಾಗಲ್ಲ. ಸೊ ಹಂಗಾಗಿ ಹೇಳ್ತಾಯಿದ್ದೀನಿ, ಪ್ರತಿ ವಾರದಲ್ಲಿ ಎಲ್ಲ ದಿನಗಳು ಹೋಗಿ ಬರಬಹುದು. ಶ್ರಾವಣ ಮಾಸದಲ್ಲೂ ತುಂಬ ರಶ್ ಆಗುತ್ತೆ. ಆಷಾಢದಲ್ಲಿ ಕೆಲವರು ಬರದೇ ಇರೋರು ರಶ್ ಇರುತ್ತೆ ಅಂದ್ಕೊಂಡು ಈ ಶ್ರಾವಣದಲ್ಲಿ ಬರ್ತಾರೆ. ನಿಜವಾಗ್ಲೂ ಸ್ವಲ್ಪ ನೋಡ್ಕೊಂಡು ಹೋಗೋದು ಒಳ್ಳೆಯದು ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಓನ್ ವೆಹಿಕಲ್ ಇರುವಂಥವ್ರಿಗೆ ಹೋಗೋದಕ್ಕೆ ಬರೋದಕ್ಕೆ ಕಷ್ಟ ಆಗಲ್ಲ. ಅದು ಬಟ್ ಅಲ್ಲಿ ಕ್ಯೂ ಇರುತ್ತೆ, ರಶ್ ಇರುತ್ತೆ. ಆದರೆ ಬಸ್ನಲ್ಲಿ ಹೋಗೋರ್ಗಂತೂ ಬರುವಾಗ ತುಂಬ ಕಷ್ಟ ಆಗುತ್ತೆ. ನೆನ್ಪಿಡಿ, ಇಂತಹ ಪುಣ್ಯಕ್ಷೇತ್ರಕ್ಕೆ ಯಾವ ವಾರ ಯಾವತ್ತು ಬಂದ್ರೇನು ಪುಣ್ಯ ಸಿಗುತ್ತೆ. ನಾವು ಪಾವನ ಆಗೇ ಆಗ್ತೀವಿ. ಏನಂತೀರಾ ಫ್ರೆಂಡ್ಸ್? ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತೀರಲ್ವಾ? ಮಿಸ್ ಮಾಡಬೇಡಿ ಆಯಿತಾ?